ಮುಡಾ ಮಾಜಿ ಆಯುಕ್ತ ನಟೇಶ್ ಬಡ್ತಿಗೆ ಲಂಚ ನೀಡಿದ್ರು ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಸ್ಪಷ್ಟನೆ ನೀಡಿದ್ದಾರೆ. ಮುಡಾ ಮಾಜಿ ಆಯುಕ್ತ ನಟೇಶ್ ಬಡ್ತಿಗೆ ಲಂಚ ನೀಡಿದ್ರು ಅಂತ ಆರೋಪಿಸಿದ್ರು. ಭ್ರಷ್ಟಾಚಾರದ ಕುರಿತು ಈಗ ಸ್ನೇಹಮಯಿ ಕೃಷ್ಣ ಸ್ಪಷ್ಟನೆ ನೀಡಿದ್ದಾರೆ. ನಟೇಶ್ ಬಡ್ತಿ ವಿಚಾರದಲ್ಲಿ ನಾನು ಕ್ಷಮೆ ಕೇಳಿಲ್ಲ, ಆದ್ರೆ ಸಿಎಸ್ ಶಾಲಿನಿ ರಜನೀಶ್ ಅವರ ಹೆಸರನ್ನ ಉಲ್ಲೇಖಿಸಿದ್ರಲ್ಲ ಅದಕ್ಕೆ ಕ್ಷಮೆ. ಬಡ್ತಿಗೆ ಲಂಚ ಪಡೆದ ಕುರಿತು ಸಾಕ್ಷ್ಯ ಒದಗಿಸಿದ್ದೇನೆ. ವಿನೋದ್ ಈ ವಿಚಾರದಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಈಗಲೂ ಪ್ರಭಾವಿಗೆ ಲಂಚ ಕೊಟ್ಟಿರೋದು ಸತ್ಯ. ಲಂಚ ಪಡೆದ ಪ್ರಭಾವಿ ಯಾರು ಅದನ್ನ ಬಹಿರಂಗ ಪಡಿಸ್ಲಿ. ಸಾಕ್ಷ್ಯಾಧಾರಗಳನ್ನ ಆಧರಿಸಿ ತನಿಖೆ ನಡೆಸಿದ್ರೆ ಆ ಪ್ರಭಾವಿ ವ್ಯಕ್ತಿ ಯಾರು ಅನ್ನುವ ಸತ್ಯಾಂಶ ತಿಳಿಯುತ್ತೆ. ಸುಮಾರು 14 ನಿವೇಶನ ಕಾನೂನುಬದ್ಧವಾಗಿ ಪಡೆದಿದ್ದೇವೆ ಅಂತ ಹೇಳಿದ್ರು. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆರ್ಭಟಿಸಿದ್ರು. ನಾನು ಪ್ರಕರಣ ದಾಖಲು ಮಾಡ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ತಪ್ಪನ್ನ ಒಪ್ಪಿಕೊಂಡು 14 ನಿವೇಶನವನ್ನ ವಾಪಸ್ ಕೊಟ್ರು. ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ ತಪ್ಪಿಗಿಂತ ದೊಡ್ಡ ತಪ್ಪು ಮಾಡಿಲ್ಲ. ಅಂದ್ರೆ ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡಿರೋದು ನಾನು ಅಂತ ದೊಡ್ಡ ತಪ್ಪೇನು ಮಾಡಿಲ್ಲ, ಮನುಷ್ಯ ನಡೆಯುವಾಗ ಎಡಬೋದು ಸಹಜ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಮಾಜಿ ಮುಡಾ ಆಯುಕ್ತ ನಟೇಶ್ ಬಡ್ತಿ ಅಥವಾ ಪ್ರಮೋಷನ್ ಪಡ್ಕೊಳ್ಳೋದಕ್ಕೆ ಲಂಚ ನೀಡಿದ್ರು ಶಾಲಿನಿ ರಜನೀಶ್ ಅವರಿಗೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋವನ್ನ ಜೊತೆಗೆ ಕೆಲವೊಂದಷ್ಟು ತುಣುಕುಗಳ ಕೆಲ ಸೆಕೆಂಡ್ಗಳ ವಿಡಿಯೋವನ್ನ ಕೂಡ ಸ್ನೇಹಮಯಿ ಕೃಷ್ಣ ಅವರು ನಿಜ ಅನ್ನುವಂತ ರೀತಿಯಲ್ಲಿ ಪ್ರೂವ್ ಮಾಡೋದಕ್ಕೆ ಹೊರಟಿದ್ರು. ಅದಾದ ನಂತರದಲ್ಲಿ ಈಗ ಮಾತನ್ನ ಬದಲಿಸ್ತಿದ್ದಾರೆ, ತಟ್ಟೆ ಉಲ್ಟಾ ಮಾಡ್ತಿದ್ದಾರೆ. ಅದು ಯಾವ ವಿಚಾರಕ್ಕಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಬಡ್ತಿಗೆ ಲಂಚ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಿದೆ. ಬಟ್ ಅವ್ರು ಈಗಲೂ ಹೇಳ್ತಿರೋದು ಲಂಚ ಪಡೆದಿರೋದು ಹೌದು, ಪ್ರಭಾವಿ ಯಾರು ಅನ್ನೋದಾಗಿ ಬಹಿರಂಗ ಪಡಿಸಬೇಕು. ಈ ವಿಚಾರದಲ್ಲಿ ವಿನೋದ್ ಅನ್ನುವಂಥ ವ್ಯಕ್ತಿ ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಕಡೆಯಿಂದ ಸಾರಿ ಕೇಳೋದು ಅಥವಾ ಅಪಲೈಸ್ ಮಾಡೋದು ಶಾಲಿನಿ ರಜನೀಶ್ ಅವ್ರಿಗೂ ಮಾತ್ರ. ಆದರೆ ಯಾವುದೇ ಕಾರಣಕ್ಕೂ ನಟೇಶ್ ಅವ್ರ ಹತ್ರ ನಾನು ಸಾರಿ ಕೇಳೋದಿಲ್ಲ. ನಾನು ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸ್ಟಿಕ್ ಆನ್ ಆಗಿರ್ತೀನಿ ಅಂತ ಈಗಾಗಲೇ ಎಂಕ್ವೈರಿ ಆಯಿತು. ಅವ್ರ ಮನೆಯಿಂದ ಕಚೇರಿಯಿಂದ ಕೆಲವೊಂದಷ್ಟು ಪೆನ್ ಡ್ರೈವ್ ಡಾಕ್ಯುಮೆಂಟ್ಸ್ ಹಾಗೆ ಹಾರ್ಡ್ ಡಿಸ್ಕ್ ಅನ್ನ ತೆಗೆದುಕೊಂಡು ಬಂದು ಕೆಲವೊಂದಷ್ಟು ಚೆಕಿಂಗ್ ಕೂಡ ಆಯಿತು. ಇದರ ಮಧ್ಯದಲ್ಲಿ ಕ್ಷಮೆ ಕೇಳ್ತಾರಾ ಇಲ್ವಾ, ಈ ಕೇಸ್ ಎಲ್ಲಿಗೋಗಿ ನಿಂತ್ಕೊಳ್ಳತ್ತೋ. ಮುಡಾ ಕೂಡ ಹತ್ರ 1-1.5 ವರ್ಷ ಅದೇ ವಿಚಾರ ರಿವೈಂಡ್ ಆಯಿತು. ಕ್ಲೀನ್ ಚಿಟ್ ಸಿಕ್ಕ ನಂತರದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಬಂದ ನಂತರದಲ್ಲಿ ಸೈಲೆಂಟ್ ಆಯಿತು. ಈಗ ಮತ್ತೆ ಸಿದ್ದರಾಮಯ್ಯ ಅವರ ವಿಚಾರವನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ 14 ನಿವೇಶನದ ವಿಚಾರವಾಗಿ ನಾವು ಹೋರಾಡಿದ್ವಿ, ಅದಾದ್ಮೇಲೆ ವಾಪಸ್ ಕೊಟ್ರು. ಹಾಗಾಗಿ ಸಿಎಂ ಮಾಡಿದ ತಪ್ಪಿಗಿಂತ ನಾನೇನು ದೊಡ್ಡ ತಪ್ಪು ಮಾಡಲಿಲ್ಲ, ಏನೋ ಮಿಸ್ಟೇಕ್ ಆಗಿ ಹೇಳಿದ್ದೀನಿ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ.